ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ಅಜ್ಜಿ, ಸಾರ್ಥ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಅಜ್ಜಿ, ನಿಮ್ಮನ್ನೇ ಕೇಳ್ತಿರೋದು, ಇಲ್ಲೇನು ಮಾಡ್ತಿದ್ದೀರಾ? ನೀವು ದೀಪ ಹಚ್ತಿರೋ ರೀತಿ ಇತ್ತಲ್ವಾ? ಅಜ್ಜಿ, ಏನು ಮಾಡ್ತಿದ್ದೀರಾ ದೇವ್ರ ಮನೇಲಿ? ಅದು ನನಗೇನೋ ಕಣ್ ಕಾಣಿಸಲ್ಲ, ನಿನ್ನ ಕಣ್ ಕಾಣಿಸಲ್ವೇನೋ? ಅದು ಸರಿ, ದೀಪನ ಅದು ಹೇಗೆ ಅಷ್ಟು ನೀಟಾಗಿ ಹಚ್ತಿದ್ರಿ? ಓ ಸಾರ್ಥಕ, ಅಷ್ಟು ಗೊತ್ತಾಗಲ್ವೇನೋ? ದಿನ ದೀಪ ಹಚ್ಚೋದು, ಆ ಬೆಂಕಿ ಪಟ್ಟಣ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ದೀಪದ ಕಂಬನೂ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಸೀದಾ ನನ್ನ ಕೈ ಅಲ್ಲಿಗೆ ಹೋಗುತ್ತೆ, ದೀಪ ಹಚ್ತೀನಿ. ವೈಜಯಂತಿ ಬರೋಕ್ಕೆ ಬದಲು ನಾನೇ ತಾನೇ ದೀಪ ಹಚ್ಚುತ್ತಾ ಇದ್ದಿದ್ದು, ಅದು ಅಭ್ಯಾಸ ಅಲ್ವೇನಪ್ಪ? ಆದರೂ ಅಜ್ಜಿ, ಯಾಕೋ ಇದು ಸರಿ ಕಾಣಿಸ್ತಿಲ್ವಲ್ಲ? ಏನೋ ನಿಂದು ಫಟ್ ಅಂತ ಹೇಳಿ ಅನ್ನೋ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಾಗೆ ನೀನು ನನ್ನ ಪ್ರಶ್ನೆ ಕೇಳ್ತಾ ಇದೀಯಾ? ಸರಿ, ಹಾಗಿದ್ರೆ ಈಗ ನನ್ನ ಮುಂದಿನ ಪ್ರಶ್ನೆಗೆ ಬಜರ್ ಒತ್ತಿ ಆನ್ಸರ್ ಕೊಡಿ. ಸರಿ ಕೇಳು. ಅಜ್ಜಿ, ನಿಮ್ಗೇನಾದರೂ ಮತ್ತೆ ಕಣ್ಣು ಕಾಣಿಸೋದಕ್ಕೆ ಶುರು ಆಗಿದೆಯಾ? ಎಲ್ಲಪ್ಪ, ನನಗೆ ಸ್ವಲ್ಪ ಸ್ವಲ್ಪ ಬೆಳಕು ಕಾಣುತ್ತೆ ಅಷ್ಟೇ, ಕಣ್ಣು ನನಗೆ ಕಾಣಲ್ಲಪ್ಪ. ನೀವೇನಪ್ಪ ಹುಡುಗರು, ಅಜ್ಜಿನ ಗೋಳೈಕೊಳ್ಳೋದು ಹೋದ್ರೆ ನಿಮ್ಗೆ ಅಷ್ಟು ಖುಷಿ, ಆದರೆ ನನ್ನ ಸಂಕಟ ನನಗೆ ಮಾತ್ರ ಗೊತ್ತು. ಅಲ್ಲ, ಇಲ್ಲಿವರೆಗೂ ಹೇಗೆ ಬಂದ್ರಿ? ಓಹೋ, ನಿಮಗೆ ಈ ಮನೆ ಮೂಲೆನೂ ಗೊತ್ತದಾ? ಬಂದಿರ್ತೀರ ಬಿಡಿ. ನೋಡು, ಯಾರೋ ಬೆಲ್ ಮಾಡಿದಾಗಾಯ್ತು, ಹೋಗು ನೋಡು ಯಾರು ಬಂದಿದ್ದಾರೆ ಅಂತ. ಸರಿ ಅಜ್ಜಿ. ಅಜ್ಜಿ, ನಾನು ನಿಮ್ಮನ್ನ ರೂಮ್ವರೆಗೂ ಬಿಡ್ಲಾ? ಬೇಡ ಬೇಡ, ನಾನೇ ಹೋಗ್ತೀನಪ್ಪ. ಹಾಂ ಸರಿ, ಹುಷಾರಾಗೋಗಿ. ಹಾಂ. ದೇವ್ರೆ, ನಿನ್ನ ಮುಂದೆನೆ ನಾನು ಸುಳ್ಳು ಹೇಳ್ಬಿಟ್ಟೆ, ಆದರೆ ಏನಪ್ಪ ಮಾಡಲಿ, ನನ್ನ ಪರಿಸ್ಥಿತಿ ಅಂತ ಅದು. ನನ್ನ ಮೊಮ್ಮಗ ವೇದಾಂತು ಅವರ ಅಪ್ಪನ ಹುಡ್ಕೊಂಡು ಹೋಗಿದ್ದಾನೆ. ಅವನಿಗೆ ನನ್ನ ಅಳಿಯ ಸಿಕ್ಕಿ ಅವ್ರನ್ನ ಮನೆಗೆ ಕರ್ಕೊಂಡು ಬರೋ ಹಾಗೆ ಮಾಡಪ್ಪ. ಅವ್ರ ಮನೆಗೆ ಬಂದು ಸೇರಿದ್ರೆ ಅಲ್ಲಿಗೆ ಈ ನಾಟಕಕ್ಕೆಲ್ಲ ತೆರೆ ಬೀಳುತ್ತಪ್ಪ. ಅಷ್ಟೇ ನಾನು ಕೇಳ್ಕೊಳ್ಳೋದು, ನನ್ನ ತಪ್ಪನ್ನು ಕ್ಷಮಿಸಪ್ಪ. ಅಪ್ಪ, ಬಚಾವಾದೆ. ನಮ್ಮ ಆತಿದ ಗಂಡ ದಡ್ಡ, ಆದರೆ ನಮ್ಮ ಕಮ್ಮಂಗಿ ಕಾಂತನಷ್ಟಲ್ಲ. ಸದ್ಯ ಯಾರಾದರೂ ನೋಡೋ ಅಷ್ಟರೊಳಗೆ ನನ್ನ ರೂಮ್ ಸೇರ್ಕೋಬೇಕು. ಹೌದು, ನನ್ನ ರೂಮ್ ಯಾವ ಕಡೆ? ಈ ಕಡೆ ಅಲ್ವಾ? ಅದ್ಯಾ ಅದ್ಯಾ ಯಾಕಂತ ಕಿಡಿಸ್ತಾ ಇದ್ದೀರಾ?
ಗಂಡ ಕೂಗಿದ್ರೆ ಹ್ಞೂ ಬಂದೇ ರೀ ಅಂತ ಒಂದು ಮಾತು ಹೇಳೋದಲ್ಲ ನೀನು. ನೀವು ಯಾವಾಗಲೂ ಕೂಗ್ತಾನೆ ಇರ್ತೀರಾ, ಏನು ವಿಷಯ ಹೇಳಿ. ಸರಿ, ಇದು ನೋಡು, ಯಾವುದೋ ಸ್ಕೂಲ್ದು ಇನ್ವಿಟೇಷನ್ ಲೆಟ್ರ್ ಬಂದಿದೆ. ಸಾರ್ಥಕ್, ವೇದಾಂತ ಅಣ್ಣಂಗೆ ಪೋಸ್ಟ್ ಬರೋದೇನು ಹೊಸ್ತಾ? ಪೋಸ್ಟ್ ತಗೊಂಡೋಗಿ ಹೋಮ್ ಆಫೀಸಲ್ಲಿ ಇಡಿ, ಇಲ್ಲ ಅಂತಂದ್ರೆ ಕಾಂತಾಬದ್ನ ಕೊಟ್ರೆ ಆಯ್ತು. ಆದ್ಯ, ಇದು ವೇದಾಂತ್ಗೆಲ್ಲ ಬಂದಿರೋದು, ವಿಕ್ಕಿಗೆ. ವಿಕ್ಕಿ ಅಣ್ಣಂಗೆ ಯಾವತ್ತೂ ಪೋಸ್ಟ್ ಬಂದಿಲ್ಲ ಅಲ್ಲ. ಬಿಸ್ನೆಸ್ ಲೆಟರ್ಸ್ ಎಲ್ಲ ಅಣ್ಣಂಗೆ ಬರುತ್ತೆ, ಪರ್ಸನಲ್ ಲೆಟರ್ ಯಾರು ಕಳ್ಸಿರೋದು? ಈ ಲೆಟರ್ ಬಂದಿರೋದು ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಿಂದ. ವಾಟ್? ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆನಾ? ಸರಿ, ಲೆಟರ್ ಓಪನ್ ಮಾಡಿ. ಹಾಂ, ಇರು. ಏನು ಬರ್ದಿದೆ? ಆದ್ಯ, ಇದು ವಿಕ್ರಾಂತಿಗೆ ಬಂದಿರೋ ಲೆಟರು. ಸೂರ್ಯನಾರಾಯಣ ಅವ್ರು ಕಟ್ಟಿಸಿರೋ ಶಾಲೆಗೆ 25 ವರ್ಷ ಆಗಿದಂತೆ. ಸೊ 25 ಇಯರ್ಸ್ದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅವ್ರ ಮಕ್ಕಳನ್ನೆಲ್ಲ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಅಪ್ಪ ಸ್ಕೂಲ್ ಕಟ್ಸಿದ್ರಾ? ವಿಕಿರಣಂಗೆ ಹೇಗೆ ಗೊತ್ತಾಯ್ತು ಈ ವಿಷಯ ಎಲ್ಲ? ಅದ್ರ ಬಗ್ಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ಯ, ಹಿಂದೆ ಅವರು ಬಂದಾಗ ಆ ಸ್ಕೂಲಿಗೆ ಧನ ಸಹಾಯ ಮಾಡಿದ್ದನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಕೃತಜ್ಞರು, ನೀವು ಫ್ಯಾಮಿಲಿ ಸಮೇತ ಫಂಕ್ಷನ್ಗೆ ಬರಲೇಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ವಿಕ್ಕಿ ಅಣ್ಣ ಅಪ್ಪ ಅಮ್ಮನ ಹುಡುಕಾಟ ಇನ್ನೂ ಬಿಟ್ಟಿಲ್ಲ ಅಂದಂಗಾಯ್ತು. ಅಪ್ಪನ ಹುಡ್ಕೊಂಡು ಅಣ್ಣ ಈ ಸ್ಕೂಲ್ವರೆಗೂ ಹೋಗಿದ್ದಾನ? ಈ ಸ್ಕೂಲಿಗೂ ನಿಮ್ಮ ತಂದೆಗೂ ಏನಾದ್ರು ಸಂಬಂಧ ಇದೆಯಾ? ಗೊತ್ತಿಲ್ಲ ಸಾರ್ಥಕ್, ಅಜ್ಜಿ ಕೇಳಿದರೆ ಗೊತ್ತಾಗ್ಬೋದು. ಬನ್ನಿ ಕೇಳೋಣ. ಅರೆ, ಇವನೆಲ್ಲೋದ? ಇಷ್ಟೊತ್ತರೆಗೂ ಇಲ್ಲೇ ಇದ್ನಲ್ಲ, ಹಿಂಗೆ ಹೋಗಿ ಹಂಗೆ ಬರೋದ್ರೊಳಗೆ ಎಲ್ಲೋ ಮಾಯ ಆಗ್ಬಿಡ್ತಾನೆ. ಕಾಲ್ ಮಾಡೋಣ. ಛೇ, ಬೇಕು ಅಂದಾಗಲೇ ಫೋನ್ ಹೋಗಲ್ಲ. ವೇದಾಂತ ಮತ್ತೆ ನಾರಾಯಣ ಅವರು ಒಟ್ಟಿಗೆ ನಡ್ಕೊಂಡು ಬರುವಾಗಲೇ ಅಪ್ಪ ಮಗನ ಥರ ಕಾಣಿಸ್ತಿದ್ರು. ಈ ವಿಷಯನ ಫಸ್ಟ್ ವೇದಾಂತ ಕೇಳಬೇಕು. ಅವ್ನಿಗೆ ಹೇಳಿದ್ರೆ ಅವ್ನು ಎಷ್ಟು ಖುಷಿ ಪಡ್ಬೋದೋ ಏನೋ. ಎಲ್ಲೋದ ಇವನು, ಎಲ್ಲಿ ಅಂತ ಹುಡ್ಕೋದು? ಸಿಗ್ನಲ್ಲೂ ಇಲ್ಲ. ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ ಇವನು. ಈ ಮೇಲ್ಗಡೆ ಏನಾದ್ರು ಹೋಗಿರ್ಬೋದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.